ಸೊ ನೀವು ನೋಡ್ತಿರ್ಬೋದು ರೀಸೆಂಟ್ ನ್ಯೂಸಲ್ಲಿ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ಲೈಕ್ 70 hours ವರ್ಕಿಂಗ್ ತರಬೇಕು ಇಂಡಿಯಾದಲ್ಲಿ ಅಂತ. ಬಟ್ ವೈ ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ ಆ್ಯಂಡ್ ವೈ ನಾಟ್ ಇನ್ ಅದರ್ ಕಂಟ್ರೀಸ್? ನೀವು US, UK ಆರ್ ಅದರ್ ಕಂಟ್ರೀಸಲ್ಲಿ ನೋಡಿದ್ರೆ 35 to 40 hours ವರ್ಕಿಂಗ್ ಇರುತ್ತೆ. ಬಟ್ ವೈ ಇನ್ ಇಂಡಿಯಾ ಅಂತ ಕೇಳಿದ್ರೆ ದೇರ್ ಇಸ್ ಎ lack of skilled labors in India and there is a lot of unemployment, whereas in US and other countries ನಿಮಗೆ ಪಾಪ್ಯುಲೇಷನ್ ಕೂಡ ಕಮ್ಮಿ ಇರುತ್ತೆ, ಹಾಗೆ ಸ್ಕಿಲ್ಡ್ ಲೇಬರ್ಸ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನೀವು ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡಬೇಕಾಗಿಲ್ಲ ಬಿಕಾಸ್ ಅಷ್ಟು ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಬಟ್ ಇನ್ ಇಂಡಿಯಾ ತುಂಬಾ ಲ್ಯಾಕ್ ಆಫ್ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಅಷ್ಟೇ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೆ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು ಸ್ಟ್ರೆಸ್ ಮಾಡಿ ಹೇಳಿದ್ದು ಇಂಡಿಯಾ ನೀಡ್ಸ್ 70 ವರ್ಕಿಂಗ್ ಅವರ್ಸ್ ಫಾರ್ ಸ್ಕಿಲ್ಡ್ ಲೇಬರ್ಸ್ ಆ್ಯಂಡ್ ಕಂಟ್ರಿ ಡೆವಲಪ್ಮೆಂಟ್ ಕೂಡ ಅಷ್ಟೇ. ಬಟ್ ಆನ್ ಎ ಪರ್ಸ್ನಲ್ ನೋಟ್ ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಖಂಡಿತವಾಗ್ಲೂ ನೋ ಒನ್ ವಾಂಟ್ಸ್ ಟು ವರ್ಕ್ ಫಾರ್ 70 hours.